ದಳಪತಿ ವಿಜಯ್ ಅಭಿನಯದ ಜನನಾಯಕನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಈ ಟ್ರೈಲರ್ನಲ್ಲಿ ಏನಿದೆ ಏನಿಲ್ಲ ಅನ್ನೋದಕ್ಕಿಂತ ಈ ಸಿನಿಮಾ ರಿಮೇಕ್ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಯಾವ ಸಿನಿಮಾದ ರಿಮೇಕ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಈ ಸ್ಟೋರಿಯಲ್ಲಿದೆ ನೋಡಿ. ಹೌದು, ಜನನಾಯಕನ್ ಶುರುವಾದಾಗಿನಿಂದ ಇಂಥದ್ದೊಂದು ಟಾಕ್ ಇತ್ತು, ಆದರೆ ಕನ್ಫರ್ಮ್ ಇರಲಿಲ್ಲ. ಆದರೆ ಈಗ ಟ್ರೈಲರ್ ನೋಡಿದ್ರೆ 100% ಕನ್ಫರ್ಮೇಷನ್ ಸಿಕ್ಕಿದೆ. ಇದು ಭಗವಂತ ಕೇಸರಿ ರಿಮೇಕ್ ಅಂತ. ಸೇಮ್ ಟು ಸೇಮ್ ಕಾಪಿ ಮಾಡಿದ್ದಾರೆ. ಏನನ್ನು ಬದಲಾಯಿಸಿರೋ ಸೂಚನೆ ಇಲ್ಲ. ಕೇವಲ ಮೇಕಿಂಗ್ ಸ್ಕೇಲ್ ಬಜೆಟ್ ಮಾತ್ರ ಜಾಸ್ತಿ ಆಗಿದೆ ಅನ್ನೋದು ಬಿಟ್ಟರೆ ಯಥಾವತ್ ದೃಶ್ಯ ರೂಪ ಮಾಡಿರೋದು ಗೊತ್ತಾಗ್ತಾ ಇದೆ. ಅಂದಹಾಗೆ ಜನನಾಯಕನ್ ಸಿನಿಮಾ ವಿಜಯ್ ನಟನೆಯ ಕೊನೆಯ ಸಿನಿಮಾವನ್ನು ರಿಮೇಕ್ ಮಾಡುವ ಅವಶ್ಯಕತೆ ಇತ್ತ? ಪ್ಯಾನ್ ಇಂಡಿಯಾ ಕಾಲದಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡುವ ಕಾಲಘಟ್ಟದಲ್ಲಿ ರಿಮೇಕ್ ಅವಶ್ಯಕತೆ ಇತ್ತ? ಸಿನಿಮಾ ಕ್ಲಿಕ್ ಆಗಲಿದೆಯಾ ಎಂಬ ಚರ್ಚೆ ಜೋರಾಗಿದೆ. ಇಷ್ಟೆಲ್ಲದರ ನಡುವೆ ಬೆಂಗಳೂರಿನಲ್ಲಿ 3 ದಿನಗಳ ಹಿಂದೆನೇ ಜನನಾಯಕನ್ ಬುಕ್ಕಿಂಗ್ ಶುರುವಾಗಿದೆ. ಮುಂಜಾನೆ 6ರಿಂದ ಸಿನಿಮಾ ಶೋಗಳು ಆರಂಭವಾಗಲಿದ್ದು, ಮುಂಜಾನೆ ಶೋಗಳ ಟಿಕೆಟ್ ಬೆಲೆ ಗಗನಕ್ಕೇರಿದೆ. ಮಲ್ಟಿಪ್ಲೆಕ್ಸ್ ಹೋಗ್ಲಿ, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲೂ ಸಹ ಜನನಾಯಕನ್ ಟಿಕೆಟ್ ಬೆಲೆ 1000 ರೂಪಾಯಿ, 1200 ರೂಪಾಯಿ ಇರೋದು ದುರಂತ. ಇಷ್ಟು ದುಡ್ಡು ಕೊಟ್ಟು ರಿಮೇಕ್ ಸಿನಿಮಾ ನೋಡ್ಬೇಕಾ ಗುರು? ನೆಟ್ಫ್ಲಿಕ್ಸ್ ಅಲ್ಲಿ ಭಗವಂತ ಕೇಸರಿ ಸಿನಿಮಾ ಇದೆ ಅನ್ನೋದು ಕೆಲವರು ಆಡ್ತಾ ಇರೋ ಮಾತು. KVN ಬ್ಯಾನರ್ ಅಲ್ಲಿ ಈ ಸಿನಿಮಾ ದೃಶ್ಯ ರೂಪ ಪಡೆದುಕೊಂಡಿದೆ. H ವಿನೋದ್ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಜನವರಿ 9ಕ್ಕೆ ಈ ಸಿನಿಮಾ ತೆರೆಗೆ ಬರಲಿದ್ದು, ವಿಜಯ್ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಕೊನೆಯ ಸಿನಿಮಾ ಅಂತ ಮುಗಿಬಿದ್ದು ನೋಡಬಹುದು. ಆದ್ರೆ ಕಾಮನ್ ಆಡಿಯನ್ಸ್ ನೋಡ್ತಾರಾ? ಅವರಿಗೆ ಇಷ್ಟವಾಗಲಿದ್ಯಾ? ಕಾದು ನೋಡಬೇಕು. ಜನನಾಯಕನ್ ಸಿನಿಮಾದ ಒಂದು ಟಿಕೆಟ್ಗೆ 1000 ರೂಪಾಯಿ ಕೊಡಬೇಕಿದೆ. H ವಿನೋದ್ ನಿರ್ದೇಶನದಲ್ಲಿ ಮೂಡಿ ಬಂದಿರೋ ಜನನಾಯಕನ್ ಸಿನಿಮಾಗೆ KVN ಸಂಸ್ಥೆ ಬಂಡವಾಳ ಹೂಡಿದೆ. ವಿಜಯ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಇದು ಕಡೆಯ ಸಿನಿಮಾ ಅಂತ ಪ್ರೊಜೆಕ್ಟ್ ಆಗಿದೆ. ಪರಿಣಾಮ ವಿಜಯ್ ವಿದಾಯವನ್ನ ಭರ್ಜರಿಯಾಗಿ ಕೊಡಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ. ಈ ಸಿನಿಮಾಗೆ ಎಂದಿಗಿಂತ ಹೆಚ್ಚು ಸೆಲೆಬ್ರೇಷನ್ ಇರಲಿದೆ. ಪರಭಾಷಾ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆದಾಗ ಭಾರಿ ಮೊತ್ತದ ಟಿಕೆಟ್ ನಿಗದಿ ಮಾಡಲಾಗ್ತಾ ಇದೆ. ಪುಷ್ಪ 2 ಮೂವಿ ಸೇರಿದಂತೆ ಬಹಳಷ್ಟು ಬೇರೆ ಭಾಷೆಯ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗಿ ದುಡ್ಡು ಬಾಚ್ತಾ ಇದ್ದು, ಈಗ ಈ ಸಿನಿಮಾ ವಿಚಾರದಲ್ಲೂ ಸಹ ಹಾಗೆಯೇ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾವ ರೀತಿ ಕಲೆಕ್ಷನ್ ಆಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.